ಹೇಗಿದ್ರಿ ಅಲ್ಲ. ಆಪ್ಷನ್ಸ್ ಟ್ರೇಡಿಂಗ್ ಕೋರ್ಸ್ನ ಇನ್ನೊಂದು ವಿಡಿಯೋಕ್ಕೆ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಗ್ರೀಕ್ ತೀಟಾದ ಬಗ್ಗೆ ನೋಡೋಣ. ಆಪ್ಷನ್ ಗ್ರೀಕ್ ತೀಟಾ ಅಂದರೆ ಏನು, ಮನಿನೆಸ್ ಆಫ್ ಆಪ್ಷನ್ ಅಂದರೆ ATM, ITM, OTM ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ತೀಟಾ ವ್ಯಾಲ್ಯೂ ಯಾವ ರೀತಿ ಇರುತ್ತೆ, ಟೈಮ್ ಆಗ್ತಾ ಹೋದ ಹಾಗೆ ಅದೇ ರೀತಿ ವಾಲಟಿಲಿಟಿ ಹೆಚ್ಚು ಕಡಿಮೆ ಆಗ್ತಾ ಇದ್ದ ಹಾಗೆ ತೀಟಾ ವ್ಯಾಲ್ಯೂಯಲ್ಲಿ ಯಾವ ರೀತಿ ವ್ಯತ್ಯಾಸ ಆಗುತ್ತೆ, ಇದೆಲ್ಲದರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಇಲ್ಲಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನೇನು ಡಿಸ್ಕಸ್ ಮಾಡ್ತೀನಿ ಇದೆಲ್ಲ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ನನ್ನ ಈ ಕೋರ್ಸ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನೀವು ನನ್ನ ವೀಡಿಯೋಸ್ಗಳನ್ನು ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ, ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟನ್ನು ಮಾಡಬಹುದು. ಸೊ ಹಿಂದಿನ ಒಂದಿಷ್ಟು ವಿಡಿಯೋಗಳಿಂದ ನಾವೇನು ಕಲ್ತಿದ್ದೀವಿ ಅಂದರೆ, ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಏನಿದೆ ಅದರಲ್ಲಿ ಪ್ರಮುಖವಾಗಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರುತ್ತೆ, ಅದರ ಜೊತೆಗೆ ಟೈಮ್ ವ್ಯಾಲ್ಯೂ ಇರುತ್ತೆ. ಸೊ ಈ ಇಂಟ್ರಿನ್ಸಿಕ್ ವ್ಯಾಲ್ಯೂ ಏನಪ್ಪ ಅಂತ ಕೇಳಿದರೆ, ಸಪೋಸ್ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋದಾದರೆ ಅದರಲ್ಲಿ ಇರುವಂತಹ ಆ್ಯಕ್ಚುಯಲ್ ವ್ಯಾಲ್ಯೂ, ಇದನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಅದನ್ನು ನೋಡಬಹುದು. ಇನ್ನೊಂದು ಫ್ಯಾಕ್ಟರ್ ಇರುವಂಥದ್ದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಯಾವುದಪ್ಪ ಅಂತ ಕೇಳಿದರೆ ಟೈಮ್ ವ್ಯಾಲ್ಯೂ. ಇನ್ನು ಈ ಟೈಮ್ ವ್ಯಾಲ್ಯೂ ಏನು ಅಂತ ನಾವು ನೋಡೋದಾದರೆ, ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ಒಂದಿಷ್ಟು ಟೈಮ್ ಇದೆ, ಒಂದಿಷ್ಟು ಸಮಯ ಇದೆ ಅಂತ ಅಂದರೆ, ಆ ಒಂದು ಸಮಯದಲ್ಲಿ ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟಲ್ಲಿ ಏನು ಬೇಕಾದರೂ ಸಹ ಆಗಬಹುದು ಅನ್ನುವ ಒಂದು ಅನಿಶ್ಚಿತತೆ ಇರುತ್ತೆ, ಒಂದು ಅನ್ಸರ್ಟೆನಿಟಿ ಇರುತ್ತೆ. ಆ ಒಂದು ಅನ್ಸರ್ಟೆನಿಟಿಗೆ ನಾವು ಒಂದಿಷ್ಟು ಪ್ರೀಮಿಯಮನ್ನು ಪೇ ಮಾಡ್ತೀವಿ, ಅದನ್ನು ನಾವು ಟೈಮ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಪ್ರಮುಖವಾದ ಅಂಶ ನಾವೇನು ಅರ್ಥ ಮಾಡ್ಕೋಬೋದಂದರೆ, ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ಯಾವುದೇ ಟೈಮ್ ಇಲ್ಲದೆ ಇರುವಾಗ, ಅಂದರೆ ರೈಟ್ ನೌ ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋದಾದರೆ ಆಗ ಈ ಟೈಮ್ ವ್ಯಾಲ್ಯೂ ಇರುವುದಿಲ್ಲ. ಇದೇನಾಗುತ್ತೆ, ಝೀರೋ ಆಗುತ್ತೆ. ಯಾಕಂದರೆ ರೈಟ್ ನೌ ಎಕ್ಸ್ಪೈರ್ ಆಗ್ತಿದೆ ಆಪ್ಷನ್ ಕಾಂಟ್ರಾಕ್ಟ್. ಸೊ ಅಲ್ಲಿ ಒಂದಿಷ್ಟು ಟೈಮಲ್ಲಿ ಏನು ಆಗಬಹುದು ಅನ್ನುವ ಒಂದು ಅನಿಶ್ಚಿತತೆ ಇರುವುದಿಲ್ಲ. ಸೊ ಇಲ್ಲಿ ನಾವೇನು ಹೇಳಬಹುದಂದರೆ, ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಅದರಲ್ಲಿ ಉಳಿಯುವಂತಹ ವ್ಯಾಲ್ಯೂ ಯಾವುದು ಅಂತ ಕೇಳಿದರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮಾತ್ರ. ಸೊ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರುತ್ತೆ ಎಕ್ಸ್ಪೈರ್ ಆಗುವಾಗ, ಟೈಮ್ ವ್ಯಾಲ್ಯೂ ಇರುವುದಿಲ್ಲ, ಝೀರೋ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ನಾನು 1 ತಿಂಗಳು ಇದೆ ಅಂತ ಹೇಳೋದಾದರೆ, ನಂತರ 10 ದಿನ ಇದೆ ಅಂತ ಹೇಳೋದಾದರೆ, ನಂತರ 5 ದಿನ ಇದೆ ಅಂತ ಹೇಳೋದಾದರೆ, 1 ದಿನ ಇದೆ ಅಂತ ನಾನು ಹೇಳೋದಾದರೆ, ಸೊ 1 ಮಂತ್ ಅಂದರೆ ತುಂಬಾ ಟೈಮ್ ಇರುತ್ತೆ. ಆ ಒಂದು ಟೈಮ್ ಪೀರಿಯಡಲ್ಲಿ ಏನು ಬೇಕಾದರೂ ಆಗಬಹುದು. ಸೊ ಹಾಗಾಗಿ ಟೈಮ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದೇ 10 ದಿನ ಮಾತ್ರ ಉಳಿದ್ರೆ 1 ತಿಂಗಳಿಗಿಂತ ಕಡಿಮೆ ಟೈಮ್ ಉಳಿದಿದೆ, ಸೊ ಟೈಮ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ನಂತರ 5 ದಿನ ಅಂದರೆ ಅದಕ್ಕಿಂತ ಕಡಿಮೆ ಟೈಮ್ ವ್ಯಾಲ್ಯೂ, 1 ದಿನ ಅಂದರೆ ಅದಕ್ಕಿಂತ ಕಡಿಮೆ ಟೈಮ್ ವ್ಯಾಲ್ಯೂ. ಸೊ ಸಮಯ ಆಗ್ತಾ ಹೋದ ಹಾಗೆ ಆಪ್ಷನ್ ಕಾಂಟ್ರಾಕ್ಟಲ್ಲಿ ಈ ಏನು ಟೈಮ್ ವ್ಯಾಲ್ಯೂ ಇದೆ ಇದು ಕಡಿಮೆ ಆಗ್ತಾ ಬರುತ್ತೆ. ಕೊನೆಯಲ್ಲಿ ಇದು ಝೀರೋ ಆಗುತ್ತೆ. ಜಸ್ಟ್ ನಾನು ನಿಮಗೆ ಒಂದು ಎಕ್ಸಾಂಪಲನ್ನು ತೋರಿಸೋದಾದರೆ, ನಿಫ್ಟಿ ಏನಿದೆ ಅದು 25,000ದಲ್ಲಿ ಇದೆ ಅಂತ ನಾವು ಅಂದ್ಕೊಳ್ಳೋಣ. ಸೊ ನಿಫ್ಟಿ 25,000ದಲ್ಲಿ ಇದೆ, ನಾನು ಕಾಲ್ ಆಪ್ಷನನ್ನು ನೋಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದಾದರೆ, 25,000 ಏನಿದೆ ಇದು ATM ಆಗುತ್ತೆ, ಇದಿಷ್ಟು OTM ಆಗುತ್ತೆ, ನಂತರ ಇಲ್ಲಿರುವ ಸ್ಟ್ರೈಕ್ಗಳು ITM ಆಗ್ತವೆ. ಸೊ ಇಲ್ಲಿ ನಾನು 24,900 ಕಾಲ್ ಆಪ್ಷನನ್ನು ತಗೊಳ್ತೀನಿ. ಓಕೆ, ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ನಾವು 1 ವಾರ ಟೈಮ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈಗ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಏನಿದೆ ಇದರಲ್ಲಿ ಏನೆಲ್ಲ ವ್ಯಾಲ್ಯೂ ಇರುತ್ತೆ, ಒಂದು ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರುತ್ತೆ, ಇನ್ನೊಂದು ಟೈಮ್ ವ್ಯಾಲ್ಯೂ ಇರುತ್ತೆ. ಸೊ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇದು ಕಾಲ್ ಆಪ್ಷನ್ ಆಗಿರೋ ಕಾರಣಕ್ಕೆ ಎಷ್ಟಾಗುತ್ತೆ ಅಂತ ಕೇಳೋದಾದರೆ, 25,000 ಮೈನಸ್ 24,900 ಕಾಲ್ ಆಪ್ಷನ್ ಆಗಿರೋ ಕಾರಣಕ್ಕೆ 100 ಆಗುತ್ತೆ. ಟೈಮ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕೇಳಿದರೆ, ಎಕ್ಸಾಂಪಲ್ಗೋಸ್ಕರ ನಾವಿಲ್ಲಿ ಒಂದು 100 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಸೊ ಒಟ್ಟಾರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟಾಗಿರುತ್ತೆ ಅಂತ ಕೇಳಿದರೆ 200 ರೂಪಾಯಿ ಆಗಿರುತ್ತೆ. ಸೊ ಇಲ್ಲಿ ಈಗ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ 7 ದಿನ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇದರಲ್ಲಿ 100 ರೂಪಾಯಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇದೆ, 100 ರೂಪಾಯಿ ಟೈಮ್ ವ್ಯಾಲ್ಯೂ ಇದೆ. ಸೊ ಈಗ ನಾನೇನು ಹೇಳ್ತೀನಂದರೆ, ಈ ಒಂದು ನಿಫ್ಟಿ ಏನಿದೆ ಇದು 25,000ದಲ್ಲೇ ಇರುತ್ತೆ, ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ಇದು ಮೂವೇ ಆಗೋದಿಲ್ಲ ಅಂತ ಹೇಳಿ. ಅದೇ ರೀತಿ ವಾಲಟಿಲಿಟಿ ಮತ್ತು ಇತರ ಏನೊಂದು ಫ್ಯಾಕ್ಟರ್ಗಳಿದ್ದಾವೆ, ಅವು ಯಾವುದೂ ಸಹ ಚೇಂಜ್ ಆಗೋದಿಲ್ಲ, ಅವೆಲ್ಲವೂ ಕಾನ್ಸ್ಟೆಂಟ್ ಆಗೇ ಇರುತ್ತೆ ಅಂತ ಹೇಳಿ. ಸೊ ಹಾಗಿದ್ದರೆ ಸಮಯ ಆಗ್ತಾ ಹೋದ ಹಾಗೆ ಟೈಮ್ ವ್ಯಾಲ್ಯೂ ಅಲ್ಲಿ ಏನಾಗುತ್ತೆ, ಟೈಮ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸಪೋಸ್ ನಾನು 17 ಫೆಬ್ರವರಿಗೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ ಅಂತ ಅಂದ್ಕೊಂಡ್ರೆ, ಇಲ್ಲಿ 11 ಫೆಬ್ರವರಿಗೆ ಆಪ್ಷನ್ ಕಾಂಟ್ರಾಕ್ಟಲ್ಲಿ 200 ರೂಪಾಯಿ ಇತ್ತು ಅಂತ ನಾವು ಅಂದ್ಕೊಳ್ಳೋಣ. ಬೇರೆ ಎಲ್ಲ ಫ್ಯಾಕ್ಟರ್ಗಳು ಕಾನ್ಸ್ಟೆಂಟ್, ನಿಫ್ಟಿ ಮೂವ್ ಆಗೋದಿಲ್ಲ, ಅಂದರೆ ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ ಮೂವ್ ಆಗೋದಿಲ್ಲ, ವಾಲಟಿಲಿಟಿ ಈ ಥರ ಯಾವುದೇ ಫ್ಯಾಕ್ಟರ್ಗಳು ಚೇಂಜ್ ಆಗೋದಿಲ್ಲ, ಟೈಮ್ ಮಾತ್ರ ಆಗ್ತಾ ಹೋಗ್ತಾ ಇದೆ. ಸೊ 12 ಫೆಬ್ರವರಿಗೆ ಏನಾಗುತ್ತೆ,
ಅಂಡರ್ಲೈನ್ ಇನ್ಸ್ಟ್ರೂಮೆಂಟಲ್ಲಿ ಏನೂ ಮೂವ್ ಆಗದೆ ಇರೋ ಕಾರಣಕ್ಕೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಷ್ಟೇ ಇರುತ್ತೆ, ಬಟ್ ಟೈಮ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಮೇ ಬಿ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ 180ಗೆ ಬರ್ಬೋದು. ಅದರ ನೆಕ್ಸ್ಟ್ ದಿನ ಮೇ ಬಿ ಇದು 150 ಆಗ್ಬೋದು. ಅದರ ನೆಕ್ಸ್ಟ್ ದಿನ ಮೇ ಬಿ ಇದು 120 ಆಗ್ಬೋದು. ಅದರ ನೆಕ್ಸ್ಟ್ ದಿನ ಮೇ ಬಿ ಇದು 110 ಆಗ್ಬೋದು. ಅದರ ನೆಕ್ಸ್ಟ್ ದಿನ ಮೇ ಬಿ ಇದು 105 ಆಗ್ಬೋದು. ಕೊನೆಯಲ್ಲಿ ಇದು ₹100 ಆಗುತ್ತೆ. ಈ ₹100 ಏನು? ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಇಂಟ್ರಿನ್ಸಿಕ್ ವ್ಯಾಲ್ಯೂ, ಅಂದರೆ ಅದರ ರಿಯಲ್ ವ್ಯಾಲ್ಯೂ ಎಷ್ಟು? ಇಂಟ್ರಿನ್ಸಿಕ್ ವ್ಯಾಲ್ಯೂ ₹100. ಉಳಿದ ವ್ಯಾಲ್ಯೂ ಏನಾಗಿತ್ತು? ಟೈಮ್ ವ್ಯಾಲ್ಯೂ ಆಗಿತ್ತು. ಅದೇನಾಗಿದೆ ಈಗ? 0 ಆಗಿದೆ ಎಕ್ಸ್ಪೈರ್ ಆಗುವಾಗ. ಸೊ ಇದನ್ನು ನೋಡಿದಾಗ ನಿಮಗೆ ಒಂದು ವಿಷಯ ಇಲ್ಲಿ ಅರ್ಥ ಆಗಿರ್ಬೋದು. ಅದೇನಪ್ಪ ಅಂದರೆ, ಇಲ್ಲಿ ಯಾರು ಆಪ್ಷನ್ ಬೈ ಮಾಡಿದಾರೋ ಅವರಿಗೆ ಲಾಸ್ ಆಗ್ತಾಯಿದೆ, ಆಪ್ಷನ್ ಸೆಲ್ ಮಾಡಿದವರಿಗೆ ಪ್ರಾಫಿಟ್ ಆಗ್ತಾಯಿದೆ ಅಂತ ಹೇಳಿ. ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಟೈಮ್ ವ್ಯಾಲ್ಯೂ ಸಮಯ ಹೋಗ್ತಾ ಇದ್ದ ಹಾಗೆ ಏನು ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ನಾವು ತೀಟಾ ಅಂತ ಹೇಳ್ತೀವಿ. ಈ ಆಪ್ಷನ್ ಗ್ರೀಕ್ ತೀಟಾ ಏನಿದೆ ಅದನ್ನು ಈ ರೀತಿಯ ಸಿಂಬಲನ್ನು ಬಳಸ್ಕೊಂಡು ಡಿನೋಟ್ ಮಾಡಲಾಗುತ್ತೆ. ಇದು ನಮಗೆ ಸಮಯ ಆಗ್ತಾ ಹೋದ ಹಾಗೆ ಆಪ್ಷನ್ ಪ್ರೀಮಿಯಮ್ನ ವ್ಯಾಲ್ಯೂನಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಂತ ತೋರಿಸುತ್ತೆ. ಯಾವಾಗಲೂ ಸಹ ಈ ವ್ಯಾಲ್ಯೂವನ್ನು ನಾವು ನೆಗೆಟಿವ್ ವ್ಯಾಲ್ಯೂವಲ್ಲಿ ತೋರಿಸ್ತೀವಿ, ಯಾಕಂದರೆ ಇದು ಕಡಿಮೆ ಆಗುತ್ತೆ ಅಂತ ತೋರಿಸೋ ಕಾರಣಕ್ಕೆ. ಸೊ ಇಲ್ಲಿ ನಿಮಗೆ ರಿಯಲ್ ಮಾರ್ಕೆಟಲ್ಲಿ ತೋರಿಸೋದಕ್ಕೆ ನಾನೊಂದು ಆಪ್ಷನ್ ಕಾಂಟ್ರಾಕ್ಟನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಇಲ್ಲಿಂದ ಒಂದು 7 ದಿನದ ಅವಧಿಯಲ್ಲಿ ಎಕ್ಸ್ಪೈರ್ ಆಗುವಂಥದ್ದು. ಸೊ ಇಲ್ಲಿ ನಾವು ತೀಟಾ ವ್ಯಾಲ್ಯೂವನ್ನು ನೋಡ್ಬೋದು. ನಿಫ್ಟಿ 25,720ರಲ್ಲಿದೆ, ATM 25,700. ಸೊ ನಾವಿಲ್ಲಿ ತೀಟಾ ವ್ಯಾಲ್ಯೂವನ್ನು ನೋಡ್ಬೋದು. ಆಪ್ಷನ್ ಚೈನ್ನಲ್ಲಿ ಪ್ರತಿಯೊಂದು ಆಪ್ಷನ್ ಕಾಂಟ್ರಾಕ್ಟಿಗೂ ಸಹ ಇಲ್ಲಿ ತೀಟಾ ವ್ಯಾಲ್ಯೂ ಇರುತ್ತೆ. ನೆಗೆಟಿವ್ ಸೈನನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಅದನ್ನು ಮೆನ್ಷನ್ ಮಾಡಲಾಗುತ್ತೆ. ಕಾಲ್ ಆಪ್ಷನ್ ಇರ್ಬೋದು, ಪುಟ್ ಆಪ್ಷನ್ ಇರ್ಬೋದು. ಅದೇ ರೀತಿ ಒಂದು ಸ್ಟ್ರೈಕ್ ಪ್ರೈಸ್ನಲ್ಲಿ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ಗೆ ತೀಟಾ ವ್ಯಾಲ್ಯೂ ಸೇಮ್ ಆಗಿರುತ್ತೆ. ಯಾಕಂದರೆ ಒಂದು ಸ್ಟ್ರೈಕ್ ಪ್ರೈಸಲ್ಲಿರೋ ಕಾಲ್ ಆಪ್ಷನ್ ಇರ್ಬೋದು, ಪುಟ್ ಆಪ್ಷನ್ ಇರ್ಬೋದು. ಆ ಒಂದು ಆಪ್ಷನ್ ಕಾಂಟ್ರಾಕ್ಟಿಗೆ ಏನೊಂದು ಎಕ್ಸ್ಪೈರಿ ನಡುವೆ ಏನೊಂದು ಅನ್ಸರ್ಟನಿಟಿ ಇರುತ್ತೆ, ಏನೊಂದು ಅನಿಶ್ಚಿತತೆ ಇರುತ್ತೆ, ಅದರ ವ್ಯಾಲ್ಯೂ ಸೇಮೇ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ವ್ಯಾಲ್ಯೂ ಇಲ್ಲಿ ಮೈನಸಲ್ಲಿದೆ. ಸೊ ಇಲ್ಲಿ ಈ ತೀಟಾ ವ್ಯಾಲ್ಯೂ ಏನಿದೆ ಇದು ಯಾರಿಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದರೆ, ಯಾರು ಆಪ್ಷನ್ ಸೆಲ್ಲರ್ ಆಗಿದ್ದಾರೋ ಅವರಿಗೆ ಹೆಲ್ಪ್ ಮಾಡುತ್ತೆ. ಆಪ್ಷನ್ ಬೈಯರ್ಗೆ ಇದು ಅಗೇನ್ಸ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ನಾವು ಹೇಳಬಹುದು. ಒಂದು ವಿಷಯ ಅಂದರೆ, ಸಮಯ ಆಗ್ತಾ ಇದ್ದ ಹಾಗೆ ಟೈಮ್ ವ್ಯಾಲ್ಯೂ ಕಡಿಮೆ ಆಗ್ತಾನೆ ಬರುತ್ತೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಒಂದು ವೇಳೆ ನೀವೇನಾದರೂ ಆಪ್ಷನ್ ಬೈಯರ್ ಆಗಿ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಿದರೆ, ಏನೂ ನಿಮ್ಮ ಅಗೇನ್ಸ್ಟ್ ಮೂವ್ ಆಗದೇ ಇದ್ದರೂ ಸಹ ತೀಟಾ ವ್ಯಾಲ್ಯೂ ನಿಮ್ಮ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯನ್ನು ಕಡಿಮೆ ಮಾಡ್ತಾ ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಿಮಗೆ ಲಾಸ್ ಆಗ್ತಾ ಇರುತ್ತೆ ಆಪ್ಷನ್ ಬೈಯರ್ಗೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಮಾತಾಡಲಿಕ್ಕೆ ಹೊರಟಿರೋದು ಈ ಒಂದು ತೀಟಾ ವ್ಯಾಲ್ಯೂನ ಬಗ್ಗೆ. ಸೊ ಇಲ್ಲಿ ನಾನು ATM ಅನ್ನು ನೋಡೋದಾದರೆ ತೀಟಾ ವ್ಯಾಲ್ಯೂ 10.9 ಅಂತ ಇದೆ. ಸೊ ಒಂದಿಷ್ಟು ಪ್ಲ್ಯಾಟ್ಫಾರ್ಮ್ಗಳು, ಒಂದಿಷ್ಟು ಬ್ರೋಕರ್ಗಳು ಈ ಒಂದು ತೀಟಾ ವ್ಯಾಲ್ಯೂವನ್ನು ಡೈಲಿ ತೀಟಾ ಡಿಕೆ ಆಧಾರದಲ್ಲಿ ತೋರಿಸ್ತಾರೆ. ಅಂದರೆ ಒಂದು ದಿನದಲ್ಲಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಂತ ತೋರಿಸ್ತವೆ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಏನೊಂದು ಪ್ಲಾಟ್ಫಾರ್ಮನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಡೈಲಿ ಡಿಕೆಯನ್ನು ತೋರಿಸುತ್ತೆ. ಸಪೋಸ್ ಇಲ್ಲಿ 10.86 ಇದೆ ಅಂದರೆ ಒಂದು ದಿನದಲ್ಲಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಬೇರೆ ಎಲ್ಲ ಫ್ಯಾಕ್ಟ್ರಿಗಳು ರೈಟ್ ನಾವು ಏನಿದ್ದಾವೆ ಅದೇ ರೀತಿ ಕಾನ್ಸ್ಟೆಂಟ್ ಆಗಿದ್ದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ₹10.80 ಕಡಿಮೆ ಆಗುತ್ತೆ ಅಂತ ಇದು ಹೇಳುತ್ತೆ. ಅದೇ ರೀತಿ ಒಂದಿಷ್ಟು ಪ್ಲ್ಯಾಟ್ಫಾರ್ಮ್ಗಳು ವೀಕ್ಲಿ ತೀಟಾ ವ್ಯಾಲ್ಯೂವನ್ನು ತೋರಿಸ್ತವೆ. ಅಂದರೆ 7 ದಿನದಲ್ಲಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಪಾಯಿಂಟ್ ಕಡಿಮೆ ಆಗ್ಬೋದು ಅಂತಲೂ ತೋರಿಸ್ತವೆ. ಇಲ್ಲಿ ಹೆಚ್ಚಾಗಿ ಯೂಸ್ ಮಾಡುವ ಕ್ಯಾಲ್ಕುಲೇಷನ್ ಯಾವ ರೀತಿ ಅದ ಅಂತ ಕೇಳಿದರೆ, 1 ಡೇ ತೀಟಾ ಬೇಸ್ಡ್ ಆನ್ 7 ಡೇ ಅ ವೀಕ್ ಅಂತ ಹೇಳಿ. ಅಂದರೆ 7 ದಿನವನ್ನು ಕನ್ಸಿಡರ್ ಮಾಡಿ ತೀಟಾವನ್ನು ಕ್ಯಾಲ್ಕುಲೇಟ್ ಮಾಡಿ ಅದು ನಮಗೆ ಹೇಳುತ್ತೆ ಇಷ್ಟು ಡಿಕೆ ಬರುತ್ತೆ ಅಂತ ಹೇಳಿ. ಸಪೋಸ್ ತೀಟಾ ವ್ಯಾಲ್ಯೂ 10 ಇದೆ ಅಂತ ನಾವು ಅಂದ್ಕೊಳ್ಳೋಣ, -10 ಇದೆ ಅಂತ ಹೇಳ್ಕೊಳ್ಳೋಣ. ಸೊ 7 ದಿನ ಅಂದರೆ ಇಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇನೂ ಸಹ ಬರುತ್ತೆ ಅದರಲ್ಲಿ. ಸೊ ಇಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಏನಿದೆ ಅದು ಸ್ಯಾಟರ್ಡೆ ಮತ್ತು ಸಂಡೇ ಓಪನ್ ಇರುವುದಿಲ್ಲ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ 1 ಡೇ ತೀಟಾ ಬೇಸ್ಡ್ ಆನ್ 7 ಡೇಸ್ ಅ ವೀಕ್ ಅಂತ ಮಾಡಿದರೆ ಪ್ರತಿ ದಿನಾನೂ ಎಷ್ಟು ಪಾಯಿಂಟ್ ಡಿಕೆ ಆಗುತ್ತೆ ಅಂತ ಅದು ಹೇಳಿರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಇಂಡಿಯಾದ ಮಾರ್ಕೆಟು ಸ್ಯಾಟರ್ಡೆ ಮತ್ತು ಸಂಡೇ ಕ್ಲೋಸ್ ಇರೋ ಕಾರಣಕ್ಕೆ ಸ್ಯಾಟರ್ಡೆ ಮತ್ತು ಸಂಡೇಯಲ್ಲಿ ಏನೊಂದು ಡಿಕೆ ಬರಬೇಕಿತ್ತು, ಏನೊಂದು ವ್ಯಾಲ್ಯೂ ಕಡಿಮೆ ಆಗಬೇಕು, ಅದು ನಿಮಗೆ ಫ್ರೈಡೇನೇ ರಿಯಲೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಸಪೋಸ್ ಯಾವುದಾದ್ರೂ ಒಂದು ದಿನ ಮಾರ್ಕೆಟ್ ರಜೆ ಇದ್ದರೆ ಅದರ ಹಿಂದಿನ ದಿನ ಆಪ್ಷನ್ ಕಾಂಟ್ರಾಕ್ಟಿನ ಡಿಕೆ ಸ್ವಲ್ಪ ಜಾಸ್ತಿ ಇರೋದನ್ನು ನೀವು ನೋಟಿಸ್ ಮಾಡಿರ್ಬೋದು. ಸೊ ಈ ರೀತಿ ಇಲ್ಲಿ ಏನಾಗುತ್ತೆ ಅಂದರೆ, ಸಪೋಸ್ ಸ್ಯಾಟರ್ಡೆ ಸಂಡೇ ಮಾರ್ಕೆಟ್ ಇಲ್ಲದೆ ಇರೋ ಕಾರಣಕ್ಕೆ ಫ್ರೈಡೇ ಆ ಒಂದು ಎಫೆಕ್ಟ್ ನಿಧಾನಕ್ಕೆ ರಿಯಲೈಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು ಈ ತೀಟಾ ವ್ಯಾಲ್ಯೂ ಮನಿನೆಸ್ ಆಫ್ ಆಪ್ಷನ್ಸ್ನಲ್ಲಿ ನಾವು ನೋಡೋದಾದರೆ, ಅಂದರೆ ATM, ITM, OTMನಲ್ಲಿ ನೋಡೋದಾದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಪುನಃ ಆಪ್ಷನ್ ಚೈನನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನಾವಿಲ್ಲಿ ಕಾಲ್ ಆಪ್ಷನ್ಗೆ ತೀಟಾ ವ್ಯಾಲ್ಯೂವನ್ನು ನೋಡೋಣ. ಸೊ ರೈಟ್ ನಾವು ಈಗ ಮಾರ್ಕೆಟ್ 25,726 ಅಲ್ಲಿದೆ.
25,750 ATM ಆಗುತ್ತೆ. ಸೊ ನೀವು ಈಗ ಇಲ್ಲಿ ತೀಟಾ ವ್ಯಾಲ್ಯೂವನ್ನು ನೋಡಿ 11 ಪಾಯಿಂಟ್ ಸಮಥಿಂಗ್ ಇದೆ. ಅದಾದ ನಂತರ ನಾನು ಈ ಒಂದು ಕಾಲ್ ಆಪ್ಷನ್ಗೆ ITM ಕಡೆ ಹೋಗ್ತಾ ಇದ್ದ ಹಾಗೆ ತೀಟಾ ವ್ಯಾಲ್ಯೂವನ್ನು ನೀವು ಅಬ್ಸರ್ವ್ ಮಾಡ್ತೀರಿ, ಇದು ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಅದೇ ರೀತಿ ನಾನು OTM ಕಡೆ ಹೋಗ್ತಾ ಇದ್ದ ಹಾಗೆ ಈ ಒಂದು ತೀಟಾ ವ್ಯಾಲ್ಯೂ ಕಡಿಮೆ ಆಗ್ತಾ ಇರೋದನ್ನು ನೋಡ್ಬೋದು. ಸೇಮ್ ನೀವು ಪುಟ್ ಆಪ್ಷನ್ಗೂ ಸಹ ಅಬ್ಸರ್ವ್ ಮಾಡ್ಬೋದು. ಸೊ ನಾನಿಲ್ಲಿ ATM ಪುಟ್ ಆಪ್ಷನ್ನ ಇಲ್ಲಿ ತೀಟಾ ವ್ಯಾಲ್ಯೂನ ತೋರಿಸೋದಾದರೆ ನೀವು ನೋಡ್ಬೋದು, ನಾನು ITMಗೆ ಹೋಗ್ತಿದ್ದ ಹಾಗೆ ತೀಟಾ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತಾ ಇದೆ. ಅದೇ ರೀತಿ ನಾನು OTMಗೆ ಹೋಗ್ತಿದ್ದ ಹಾಗೆ ತೀಟಾ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಯಾಕೆ ಇದು ಈ ರೀತಿ ವರ್ಕ್ ಆಗುತ್ತೆ ಅಂತ ನಾವು ನೋಡೋದಾದರೆ, ನಾನು ಆವಾಗ ಏನು ಹೇಳಿದೆ ಅಂದರೆ, ನಿಮಗೆ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ಒಂದಿಷ್ಟು ಟೈಮ್ ಇದೆ ಅಂತ ನಾವು ಹೇಳೋದಾದರೆ, ಆ ಒಂದು ಟೈಮಲ್ಲಿ ಏನೊಂದು ಅನಿಶ್ಚಿತತೆ ಇರುತ್ತೆ, ಅದಕ್ಕೆ ನಾವು ಪ್ರೀಮಿಯಮನ್ನು ಪೇ ಮಾಡ್ತೀವಿ ಅಂತ ಹೇಳಿ. ಸೊ ಇಲ್ಲಿ ನಾನು ನಿಮಗೆ ಒಂದು ಕ್ವೆಶನನ್ನು ಕೇಳ್ತೀನಿ, ಅದೇನಪ್ಪ ಅಂದರೆ, ಸೊ ಇಲ್ಲಿ ಈಗ ನಾವು ಒಂದು ಕಾಲ್ ಆಪ್ಷನ್ ಅಂತ ನೋಡೋದಾದರೆ ಇದು ATM ಆಗುತ್ತೆ. ನಿಫ್ಟಿ 25,000 ಇದೆ ಅಂತ ಅಂದ್ಕೊಳ್ಳೋಣ, ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿರೋವಂಥದ್ದು. ಸೊ ಇದು ITM ಆಗಿರುತ್ತೆ, ಅದಾದ ನಂತರ ಇದು OTM ಆಗಿರುತ್ತೆ. ಸೊ ನನ್ನ ಕ್ವೆಶನ್ ಏನಪ್ಪ ಅಂದರೆ, ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳು ಈಗ ಏನು ITM ಇದ್ದಾವೆ, ATM ಇದ್ದಾವೆ ಅಥವಾ OTM ಇದ್ದಾವೆ, ಅವುಗಳು ಇವಾಗ ಏನೊಂದು ATM, ITM, OTM ಆಗಿದ್ದಾವೆ, ಅದು ಚೇಂಜ್ ಆಗುವಂತಹ ಜಾಸ್ತಿ ಅನಿಶ್ಚಿತತೆ ಎಲ್ಲಿದೆ ಅಂತ ಹೇಳಿ. ಸೊ ನೀವು ಒಮ್ಮೆ ಥಿಂಕ್ ಮಾಡಿ, ಆ್ಯಕ್ಚುಲಿ ಜಾಸ್ತಿ ಅನಿಶ್ಚಿತತೆ ಎಲ್ಲಿರುತ್ತೆ ಅಂತ ಕೇಳಿದರೆ ATM ಆಸುಪಾಸಲ್ಲಿರುತ್ತೆ. ಯಾಕೆ ಅಂದರೆ ಇಲ್ಲಿ ಸಣ್ಣ ಒಂದು ಮೂವ್ ಬಂದರೂ ಸಹ ATM ಇರೋದು ITM ಆಗ್ಬೋದು ಅಥವಾ OTM ಆಗ್ಬೋದು. ಅದೇ ನಾನು OTM ಬಗ್ಗೆ ಹೇಳಬೇಕಂದ್ರೆ ಅವುಗಳ ಸ್ಟೇಟಸ್ ಚೇಂಜ್ ಆಗಬೇಕಂದ್ರೆ, ಅಂದರೆ OTM ಇರುವಂಥದ್ದು ATM, ITM ಆಗಬೇಕಂದ್ರೆ ಮಾರ್ಕೆಟಲ್ಲಿ ಸ್ವಲ್ಪ ಜಾಸ್ತಿ ಮೂವ್ ಬರಬೇಕಾಗತ್ತೆ. ITMಗೂ ಸಹ ಹಾಗೆ. ಈ ಒಂದು ಸ್ಟ್ರೈಕ್ ಪ್ರೈಸ್ ಏನಿದೆ ಇದೀಗ ITM ಆಗಿದೆ. ಸಪೋಸ್ ಇದು ATM ಆಗಬೇಕು ಅಥವಾ OTM ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮೂವ್ ಬರಬೇಕಾಗತ್ತೆ. ಸೊ ಇಲ್ಲಿ ನಾನು ಕಂಪೇರ್ ಮಾಡಲಿಕ್ಕೆ ಹೋದರೆ ATM ಸ್ಟ್ರೈಕ್ ಪ್ರೈಸ್ ಏನಿದೆ ಇದರಲ್ಲಿ ಜಾಸ್ತಿ ಅನಿಶ್ಚಿತತೆ ಇದೆ, ಅದು ATM ಆಗಿ ಇರುತ್ತಾ, ITM ಆಗುತ್ತಾ ಅಥವಾ OTM ಆಗುತ್ತಾ ಅನ್ನೋದಕ್ಕೆ. ಯಾಕಂದರೆ ಸಣ್ಣ ಮೂವ್ ಬಂದರೂ ಸಹ ಇಲ್ಲಿ ಇದು ITM ಆಗ್ಬೋದು ಅಥವಾ OTM ಆಗ್ಬೋದು. ಸೊ ಅನಿಶ್ಚಿತತೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಟೈಮ್ ವ್ಯಾಲ್ಯೂ ಇರುತ್ತೆ, ಜಾಸ್ತಿ ಪ್ರೀಮಿಯಮನ್ನು ಪೇ ಮಾಡಬೇಕಾಗತ್ತೆ. ಸೊ ಜಾಸ್ತಿ ಪ್ರೀಮಿಯಮ್ ಇದೆ ಅಂತ ಆದರೆ ಅದು ಎಕ್ಸ್ಪೈರ್ ಆಗುವಾಗ ಏನಾಗಬೇಕು, 0 ಆಗಬೇಕು. ಜಸ್ಟ್ ಒಂದು ಎಕ್ಸಾಂಪಲ್ಗೆ ನಾನಿಲ್ಲಿ ತೋರಿಸ್ತೀನಿ ನಿಮಗೆ. ಸಪೋಸ್ ಈ ಒಂದು ATM ಅಲ್ಲಿ ಅನ್ಸರ್ಟೆನಿಟಿ, ಅನಿಶ್ಚಿತತೆ ಜಾಸ್ತಿ ಇದೆ. ಸೊ ಇಲ್ಲಿ ಇದರ ಟೈಮ್ ವ್ಯಾಲ್ಯೂ 100 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. ಸೊ ನಾವಿಲ್ಲಿ ITMಗೆ ಹೋಗ್ತಾ ಇದ್ದಾಗೆ ಏನೊಂದು ಅನ್ಸರ್ಟೆನಿಟಿ ಇದೆ, ಅದು ಕಡಿಮೆ ಆಗ್ತಾ ಬರುತ್ತೆ. ಮೇ ಬಿ ಇಲ್ಲಿ ನಾನು 80, 70, 60 ಅಂತ ಹೇಳ್ತೀನಿ. OTMಗೆ ಹೋಗ್ತಿದ್ದಾಗಲೂ ಸಹ ಹಾಗೆ ಮೇ ಬಿ 80, 70, 60 ಅಂತ ಹೇಳ್ತೀನಿ. ಸೊ ಕೊನೆಯಲ್ಲಿ ಎಕ್ಸ್ಪೈರ್ ಆಗುವಾಗ ಈ ವ್ಯಾಲ್ಯೂಗಳು ಏನಾಗಬೇಕಂದ್ರೆ 0 ಆಗಲೇಬೇಕು. ಸೊ ಇಲ್ಲಿ ಇವೆಲ್ಲ 0 ಆಗಬೇಕಂದ್ರೆ ಯಾವುದರಲ್ಲಿ ಜಾಸ್ತಿ ಡಿಕೆ ಆಗೋದನ್ನು ನೋಡ್ಬೋದು, ಯಾವುದು ಜಾಸ್ತಿ ಕಡಿಮೆ ಆಗುತ್ತೆ. ಇಲ್ಲಿ ಯಾವುದು ದೊಡ್ಡ ವ್ಯಾಲ್ಯೂ ಇದೆಯೋ ಅದು ಜಾಸ್ತಿ ಕಡಿಮೆ ಆಗಬೇಕಾಗತ್ತೆ, ಇದು 0 ಆಗಬೇಕಂದ್ರೆ. ಸೊ ಇಲ್ಲಿ ನಾವೇನು ಹೇಳ್ಬೋದಂದರೆ, ಈ ಒಂದು ತೀಟಾ ವ್ಯಾಲ್ಯೂ ಏನಿದೆ ಇದು ATM ಮತ್ತು ATM ಆಸುಪಾಸಲ್ಲಿ ಜಾಸ್ತಿ ಇರುತ್ತೆ. ನಾವು ITM ಕಡೆ ಹೋಗ್ತಿದ್ದ ಹಾಗೆ ಅಥವಾ OTM ಕಡೆ ಹೋಗ್ತಿದ್ದ ಹಾಗೆ ಇದು ಕಡಿಮೆ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಟೈಮ್ ವ್ಯಾಲ್ಯೂ ATMಲ್ಲಿ ಜಾಸ್ತಿ ಇರುತ್ತೆ. ಸೊ ಅದು 0 ಆಗಬೇಕು ಅಂದರೆ ಅದು ಬಹಳ ಕ್ವಿಕ್ಕಾಗಿ ಡಿಕೆ ಆಗಬೇಕಾಗತ್ತೆ, ಬಹಳ ಕ್ವಿಕ್ಕಾಗಿ ಕಡಿಮೆ ಆಗಬೇಕಾಗತ್ತೆ. ಸೊ ನಮಗೆ ತೀಟಾ ವ್ಯಾಲ್ಯೂ ಏನು ಹೇಳುತ್ತೆ, ಸಮಯ ಆಗ್ತಾ ಹೋದಾಗೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಂತ ಹೇಳುತ್ತೆ. ಸೊ ಅದು 0 ಆಗಬೇಕು, ದೊಡ್ಡ ವ್ಯಾಲ್ಯೂ ಇದೆ ಅಂತ ಆದರೆ ಅದು 0 ಆಗಲಿಕ್ಕೆ ಬಹಳ ಜಾಸ್ತಿ ವೇಗದಲ್ಲಿ ಅದು ಕಡಿಮೆ ಆಗಬೇಕಾಗತ್ತೆ. ಸೊ ತೀಟಾ ವ್ಯಾಲ್ಯೂ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಅಲ್ಲಿ ಆಪ್ಷನ್ ಚೈನಲ್ಲಿ ನೋಡಿದಾಗ ತೀಟಾ ವ್ಯಾಲ್ಯೂ ATMಲ್ಲಿ ಜಾಸ್ತಿ ಇರುವಂಥದ್ದು. ಸಪೋಸ್ ನಾನು ಇದನ್ನು ಒಂದು ಚಾರ್ಟ್ ರೀತಿ ನಿಮಗೆ ತೋರಿಸೋದಾದರೆ, ಸಪೋಸ್ ಇಲ್ಲಿ ನಾನಿದು ATM ಅಂತ ಹೇಳೋದಾದರೆ ನಾನಿಲ್ಲಿ ಕಾಲ್ ಆಪ್ಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಆಗ ಇದು ITM ಆಗುತ್ತೆ, ಅದೇ ರೀತಿ ಇಲ್ಲಿ OTM ಆಗುತ್ತೆ. ಸೊ ತೀಟಾ ವ್ಯಾಲ್ಯೂ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಕೇಳಿದರೆ ATMಲ್ಲಿ ಜಾಸ್ತಿ ಇರುತ್ತೆ. ಅದೇ ರೀತಿ ನಾವು ಡೀಪ್ ITM ಕಡೆ ಹೋಗ್ತಿದ್ದಾಗೆ ಅಥವಾ ಡೀಪ್ OTM ಕಡೆ ಹೋಗ್ತಿದ್ದಾಗೆ ಅದು ಕಡಿಮೆ ಆಗ್ತಾ ಬರುತ್ತೆ, 0 ಆಗ್ತಾ ಬರುತ್ತೆ. ಯಾಕೆ ಅಂತ ಕೇಳೋದಾದರೆ ಎಲ್ಲಿ ಜಾಸ್ತಿ ವ್ಯಾಲ್ಯೂ ಇದೆಯೋ ಅದು 0 ಆಗಬೇಕಂದ್ರೆ ಬಹಳ ಕ್ವಿಕ್ಕಾಗಿ ಡಿಕೆ ಆಗ್ತಾ ಬರಬೇಕಾಗತ್ತೆ. ಸೊ ಆ ಒಂದು ಸ್ಪೀಡ್ ಏನಿದೆ ಅದು ಜಾಸ್ತಿ ಆಗ್ತಾ ಬರುತ್ತೆ. ಸೊ ತೀಟಾ ವ್ಯಾಲ್ಯೂ ATM ಆಸುಪಾಸಲ್ಲಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಈಗ ನಮಗೇನು ಗೊತ್ತಾಗಿದೆ ಅಂದರೆ ತೀಟಾ ವ್ಯಾಲ್ಯೂ ATM ಆಸುಪಾಸಲ್ಲಿ ಜಾಸ್ತಿ ಇರುತ್ತೆ, ITM ಕಡೆ ಹೋಗ್ತಿದ್ದ ಹಾಗೆ OTM ಕಡೆ ಹೋಗ್ತಿದ್ದ ಹಾಗೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇರುವಂಥದ್ದು ಏನಪ್ಪ ಅಂದರೆ, ಎಕ್ಸ್ಪೈರಿ ಹತ್ತಿರ ಬರ್ತಾ ಇದ್ದ ಹಾಗೆ, ಅಂದರೆ ಎಕ್ಸ್ಪೈರ್ ಆಗಲಿಕ್ಕೆ ಇರುವಂತಹ ಟೈಮ್ ಕಡಿಮೆ ಆಗ್ತಾ ಇದ್ದ ಹಾಗೆ ತೀಟಾ ವ್ಯಾಲ್ಯೂ ಯಾವ ರೀತಿ ಇರುತ್ತೆ ಅಂತ ಹೇಳಿ.
ಅದನ್ನು ತೋರಿಸೋದಕ್ಕೆ ನಾನಿಲ್ಲಿ ಒಂದು ಚಾರ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ 7 ದಿನ ಇದೆ ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ತೀಟಾ ವ್ಯಾಲ್ಯೂ ನಮಗೆ ಒಂದು ರೀತಿ ಈ ರೀತಿ ಕಾಣೋಕ್ಕೆ ಸಿಗುತ್ತೆ ಅದರ ಚಾರ್ಟ್. ಇದು ಜಸ್ಟ್ ಎಕ್ಸಾಂಪಲ್ ಪರ್ಪಸ್ಗೆ ಮಾತ್ರ. ನಂತರ ನಾನಿಲ್ಲಿ ಇದರ ಒಂದು ಸ್ನ್ಯಾಪ್ಶಾಟನ್ನು ತಗೊಳ್ತೀನಿ. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ ಈ ಒಂದು ಟೈಮ್ ಏನಿದೆ ಎಕ್ಸ್ಪೈರ್ ಆಗಲಿಕ್ಕೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಇದನ್ನು ಕಡಿಮೆ ಮಾಡ್ತಾ ಬರ್ತೀನಿ. ಸೊ ಇಲ್ಲಿ ನೀವೇನು ಒಂದು ಬ್ಲೂಯಿಶ್ ಲೈನಲ್ಲಿ ನೋಡ್ತಾ ಇದ್ದೀರಾ ಡಾಟೆಡ್ ಲೈನು, ಅದು ಆ್ಯಕ್ಚುಲಿ ಜಾಸ್ತಿ ಟೈಮ್ ಇರುವಾಗ ಯಾವ ರೀತಿ ತೀಟಾ ಇತ್ತು ಅಂತ ತೋರಿಸುತ್ತೆ. ಸೊ ಈಗ ಇಲ್ಲಿ ಎಕ್ಸ್ಪೈರ್ ಆಗಲಿಕ್ಕೆ ಇರುವಂತಹ ಟೈಮನ್ನು ನಾನು ಕಡಿಮೆ ಮಾಡ್ತಾ ಬರ್ತಾಯಿದ್ದೀನಿ. ಸೊ ಇಲ್ಲಿ ನಾವು ಒಂದಿಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ನೋಟಿಸ್ ಮಾಡ್ಬೋದು. ಅದೇನಪ್ಪ ಅಂದರೆ ಎಕ್ಸ್ಪೈರಿ ಹತ್ತಿರ ಬರ್ತಾ ಇದ್ದ ಹಾಗೆ ಮೊದಲಾಗಿ ಏನಾಗುತ್ತೆ ಅಂದರೆ ತೀಟಾ ವ್ಯಾಲ್ಯೂ ATM ಆಸುಪಾಸಲ್ಲಿ ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಎಕ್ಸ್ಪೈರ್ ಆಗಲಿಕ್ಕೆ ಏನೊಂದು ಟೈಮ್ ಉಳಿದಿದೆ ಅದು ಕಡಿಮೆ ಇರುವಂಥದ್ದು. ಸೊ ಏನು ವ್ಯಾಲ್ಯೂ ಇದೆ ಅದು 0 ಆಗಲೇಬೇಕು. ಸೊ ಹಾಗಾಗಿ ಅದು ಏನು 0ವನ್ನು ಅಪ್ರೋಚ್ ಮಾಡುವ ಸ್ಪೀಡ್ ಏನಿದೆ ಅದು ಜಾಸ್ತಿ ಆಗ್ತಾ ಬರುತ್ತೆ. ಅದೇ ನಾವು ಡೀಪ್ ITM ಮತ್ತು ಡೀಪ್ OTM ಕಡೆ ಹೋದರೆ ಅವುಗಳಲ್ಲಿ ಈ ಒಂದು ತೀಟಾ ವ್ಯಾಲ್ಯೂ 0ವನ್ನು ಅಪ್ರೋಚ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಕೇಳೋದಾದರೆ ಅವುಗಳು ಆಲ್ರೆಡಿ ಅವುಗಳ ಟೈಮ್ ವ್ಯಾಲ್ಯೂವನ್ನು ಕಳ್ಕೊಂಡಿರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ಪೈರ್ ಹತ್ತಿರ ಬರ್ತಿದ್ದ ಹಾಗೆ ATM ಆಸುಪಾಸಲ್ಲಿ ಮೇ ಬಿ ಟೈಮ್ ವ್ಯಾಲ್ಯೂ ಒಂದು 50 ಪಾಯಿಂಟ್ ಇರ್ಬೋದು. ಅದೇ ಈ ಡೀಪ್ ITM ಡೀಪ್ OTM ಅಲ್ಲಿ ತೀಟಾ ವ್ಯಾಲ್ಯೂ 10 ಪಾಯಿಂಟ್ ಇರ್ಬೋದು. ಸೊ 10.0 ಆಗಲಿಕ್ಕೆ ಏನೊಂದು ಸ್ಪೀಡಲ್ಲಿ ಡಿಕೆ ಆಗಬೇಕು, ಕಡಿಮೆ ಆಗಬೇಕು. ಅದೇ ರೀತಿ 50.0 ಆಗಲಿಕ್ಕೆ ಏನೊಂದು ಸ್ಪೀಡಲ್ಲಿ ಕಡಿಮೆ ಆಗಬೇಕು. ಅದರ ಡಿಫ್ರೆನ್ಸನ್ನು ನಾವಿಲ್ಲಿ ನೋಡ್ತಾ ಇರೋದು. ಇಲ್ಲಿ ಡೀಪ್ ITM ಮತ್ತು ಡೀಪ್ OTMನಲ್ಲಿ ತೀಟಾ ವ್ಯಾಲ್ಯೂ ಟೈಮ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ಅವು 0 ಆಗಲಿಕ್ಕೆ ಅಪ್ರೋಚ್ ಮಾಡುವ ಸ್ಪೀಡ್ ಏನಿದೆ ಅದು ATM ಆಸುಪಾಸಲ್ಲಿ ಏನೊಂದು ಟೈಮ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದಕ್ಕೆ ಕಂಪೇರ್ ಮಾಡಿದರೆ ಕಡಿಮೆ ಇರುತ್ತೆ. ಸೊ ಇನ್ನೂ ನಾನು ಎಕ್ಸ್ಪೈರಿಯನ್ನು ಕಡಿಮೆ ಮಾಡ್ತಾ ಬಂದ ಹಾಗೆ ನೀವು ಇಲ್ಲಿ ನೋಡ್ಬೋದು ATM ಕಡೆಗೆ ಇದು ಫೋಕಸ್ ಆಗ್ತಾ ಹೋಗುತ್ತೆ, ತೀಟಾ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಆಪ್ಷನ್ ಪ್ರೀಮಿಯಮ್ ಏನಿದೆ ಅದು ಡಿಕೆ ಆಗುವ ಸ್ಪೀಡ್ ಏನಿದೆ ಅದು ಇನ್ನೂ ಕ್ವಿಕ್ ಆಗ್ತಾ ಹೋಗುತ್ತೆ. ಮೇ ಬಿ 50 ಪಾಯಿಂಟ್ ಇದ್ದರೆ ಅದು 0 ಆಗಬೇಕು ಒಂದು ದಿನದಲ್ಲಿ. ಸೊ ಬಹಳ ಕ್ವಿಕ್ಕಾಗಿ 0ವನ್ನು ಅಪ್ರೋಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಡೀಪ್ ITM ಮತ್ತು ಡೀಪ್ OTMಗಳಲ್ಲಿ ಮೇ ಬಿ 1 ಪಾಯಿಂಟ್ ಅಥವಾ 2 ಪಾಯಿಂಟ್ ಅವುಗಳಲ್ಲಿ ತೀಟಾ ವ್ಯಾಲ್ಯೂ ಇದ್ದರೆ ಎಕ್ಸಾಂಪಲ್ಗೆ ಅದು 0ವನ್ನು ಅಪ್ರೋಚ್ ಮಾಡಲಿಕ್ಕೆ ಬಹಳ ಚೇಂಜ್ ಆಗಬೇಕಂತಿಲ್ಲ. ಸೊ ಅದನ್ನು ನಾವು ಈ ಒಂದು ಚಾರ್ಟಲ್ಲಿ ಇಲ್ಲಿ ನೋಡ್ತಾ ಇರೋದು. ಸೊ ಒಂದು ತೀಟಾ ವ್ಯಾಲ್ಯೂ ಏನಿದೆ ಅದು ATM ಆಸುಪಾಸಲ್ಲಿ ಜಾಸ್ತಿ ಇರುತ್ತೆ. ಡೀಪ್ ITM ಮತ್ತು ಡೀಪ್ OTM ಕಡೆ ಹೋಗ್ತಾ ಇದ್ದಾಗೆ ಕಡಿಮೆ ಆಗ್ತಾ ಬರುತ್ತೆ. ಎಕ್ಸ್ಪೈರಿ ಹತ್ತಿರ ಬರ್ತಾ ಇದ್ದ ಹಾಗೆ ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ಇರುವಂತಹ ಟೈಮ್ ಕಡಿಮೆ ಆಗ್ತಾ ಇದ್ದ ಹಾಗೆ ತೀಟಾ ವ್ಯಾಲ್ಯೂ ATM ಆಸುಪಾಸಲ್ಲಿ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಬಹಳ ಕ್ವಿಕ್ಕಾಗಿ ಡಿಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತೀಟಾದಿಂದಾಗಿ. ಅದೇ ಡೀಪ್ ITM ಮತ್ತು ಡೀಪ್ OTMಗಳಲ್ಲಿ ತೀಟಾ ವ್ಯಾಲ್ಯೂ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವುಗಳಲ್ಲಿ ಟೈಮ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಆ ಒಂದು ಟೈಮ್ ಪೀರಿಯಡಲ್ಲಿ. ಹಾಗಾಗಿ ಸೊ ನೆಕ್ಸ್ಟ್ ನಾನಿಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು ವಾಲಟಿಲಿಟಿಯ ಬಗ್ಗೆ. ಸಪೋಸ್ ವಾಲಟಿಲಿಟಿ ಹೆಚ್ಚು ಅಥವಾ ಕಡಿಮೆ ಆದರೆ ಯಾವ ರೀತಿ ತೀಟಾ ವ್ಯಾಲ್ಯೂ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಾನಿಲ್ಲಿ ವಾಲಟಿಲಿಟಿಯನ್ನು ತುಂಬಾ ಜಾಸ್ತಿ ಮಾಡ್ತೀನಿ. ಸೊ ಆಗ ಇಲ್ಲಿ ನಮಗೆ ತೀಟಾ ವ್ಯಾಲ್ಯೂ ಈ ರೀತಿ ಕಾಣೋಕ್ಕೆ ಸಿಗುತ್ತೆ. ATM ಆಸುಪಾಸಲ್ಲಿ ತೀಟಾ ವ್ಯಾಲ್ಯೂ ಜಾಸ್ತಿ ಇದೆ. ಡೀಪ್ ITM ಡೀಪ್ OTM ಕಡೆ ಹೋಗ್ತಾ ಇದ್ದಾಗೆ ಅದು ಕಡಿಮೆ ಆಗ್ತಾಯಿದೆ. ನಾನೀಗ ಇದರ ಒಂದು ಸ್ನ್ಯಾಪ್ಶಾಟನ್ನು ತೊಗೋತೀನಿ. ನಂತರ ನಾನು ವಾಲಟಿಲಿಟಿ ಏನಿದೆ ಮಾರ್ಕೆಟಲ್ಲಿ ಅದನ್ನು ಕಡಿಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನಿಲ್ಲಿ ವಾಲಟಿಲಿಟಿಯನ್ನು ಕಡಿಮೆ ಮಾಡ್ತಾ ಇದ್ದ ಹಾಗೆ ಏನಾಗುತ್ತಂದರೆ ತೀಟಾ ವ್ಯಾಲ್ಯೂ ಏನಿದೆ ಇದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಇದು ಕಡಿಮೆ ಆಗುತ್ತೆ ಅಂತ ನಾವು ನೋಡೋದಾದರೆ ವಾಲಟಿಲಿಟಿ ಜಾಸ್ತಿ ಇದೆ ಅಂತ ಆದರೆ ಆಪ್ಷನ್ ಪ್ರೀಮಿಯಮಲ್ಲಿ ಟೈಮ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಮೇ ಬಿ ಅದು 200 ರೂಪಾಯಿ ಇರ್ಬೋದು. ಅದೇ ವಾಲಟಿಲಿಟಿ ಕಡಿಮೆ ಅಂತ ಆದರೆ ಟೈಮ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ಮೇ ಬಿ ಒಂದು 100 ರೂಪಾಯಿ ಅಂತ ಇರ್ಬೋದು. ಸೊ ಎಕ್ಸ್ಪೈರ್ ಆಗುವಾಗ ಟೈಮ್ ವ್ಯಾಲ್ಯೂ ಏನಾಗಬೇಕು 0 ಆಗಲೇಬೇಕು. ಸೊ 200 ರೂಪಾಯಿ ಇರುವಂಥದ್ದು 0ವನ್ನು ಅಪ್ರೋಚ್ ಮಾಡುವ ಸ್ಪೀಡ್, 100 ರೂಪಾಯಿ ಇರುವುದು 0ವನ್ನು ಅಪ್ರೋಚ್ ಮಾಡುವ ಸ್ಪೀಡಲ್ಲಿ ಡಿಫ್ರೆನ್ಸ್ ಇರುತ್ತೆ. 200 ರೂಪಾಯಿ ಇರುವಂಥದ್ದು ಜಾಸ್ತಿ ಸ್ಪೀಡಲ್ಲಿ 0ವನ್ನು ಅಪ್ರೋಚ್ ಮಾಡಬೇಕಾಗತ್ತೆ. ಅಲ್ಲಿ ತೀಟಾ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದೇ 100 ರೂಪಾಯಿ ಇರುವಂಥದ್ದು 200 ರೂಪಾಯಿಗೆ ಕಂಪೇರ್ ಮಾಡಿದರೆ ಕಡಿಮೆ ಸ್ಪೀಡಲ್ಲಿ 0ವನ್ನು ಅಪ್ರೋಚ್ ಮಾಡುತ್ತೆ. ಸೊ ಹಾಗಾಗಿ ನಮಗೆ ಈ ರೀತಿಯ ಚಾರ್ಟ್ ಇಲ್ಲಿ ಕಾಣೋಕ್ಕೆ ಸಿಗುವಂಥದ್ದು. ಸೊ ಒಂದು ವಾಲಟಿಲಿಟಿ ಕಡಿಮೆ ಇದ್ದ ಹಾಗೆ ತೀಟಾ ವ್ಯಾಲ್ಯೂ ಕಡಿಮೆ ಇರುತ್ತೆ. ಅಂದರೆ ಆಪ್ಷನ್ ಪ್ರೀಮಿಯಮಲ್ಲಿ ಟೈಮ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅದು 0ವನ್ನು ಅಪ್ರೋಚ್ ಮಾಡುವ ಸ್ಪೀಡ್ ಸಹ ಕಡಿಮೆ ಇರುತ್ತೆ. ಅದೇ ವಾಲಟಿಲಿಟಿ ಜಾಸ್ತಿ ಇದ್ದರೆ ಆಪ್ಷನ್ ಪ್ರೀಮಿಯಮಲ್ಲಿ ಟೈಮ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ಅದು 0ವನ್ನು ಅಪ್ರೋಚ್ ಮಾಡುವ ಸ್ಪೀಡ್ ಸಹ ಜಾಸ್ತಿ ಇರುತ್ತೆ, ಕ್ವಿಕ್ ಆಗಿರುತ್ತೆ.
ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತೀಟಾದ ಬಗ್ಗೆ. ನಿಮಗೇನಾದರೂ ಡೌಟ್ ಇದ್ದರೆ ನೀವು ಅದನ್ನು ಕಮೆಂಟ್ ಮಾಡಿ. ನಿಮಗೆ ಬೇರೆಯವರ ಡೌಟಿಗೆ ಆನ್ಸರ್ ಗೊತ್ತಿದ್ದರೆ ನೀವು ರಿಪ್ಲೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಸಹ ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.